ವಾಲ್ಮೀಕಿ ಋಷಿ, ಮಹಾಕವಿ, ತಪಸ್ವಿ ಮತ್ತು ರಾಮಾಯಣದ ಆಚಾರ್ಯರು. ವಾಲ್ಮೀಕಿ ಋಷಿಯು ಭಾರತೀಯ ಸಂಸ್ಕೃತಿಯ ಮಹತ್ವದ ವ್ಯಕ್ತಿತ್ವಗಳಲ್ಲೊಬ್ಬರು. ಅವರು ಸಂಸ್ಕೃತದ ಮೊದಲ ಮಹಾಕಾವ್ಯ ರಾಮಾಯಣವನ್ನು ಬರೆದ ಲೇಖಕರಾಗಿ ಪ್ರಖ್ಯಾತರಾಗಿದ್ದಾರೆ. ಇವರು ಕೇವಲ ಕವಿ ಮಾತ್ರವಲ್ಲ, ತಪಸ್ವಿ, ಋಷಿ ಮತ್ತು ದಾರ್ಶನಿಕರಾಗಿ ಭಾರತೀಯ ಧಾರ್ಮಿಕ ಪರಂಪರೆಯಾದ ಋಷಿ ಮುನಿಗಳ ದೊಡ್ಡ ಪರಿವಾರದಲ್ಲೂ ಶ್ರೇಷ್ಠ ಸ್ಥಾನ ಪಡೆದಿದ್ದಾರೆ. ವಾಲ್ಮೀಕಿಯ ಜೀವನ ಮತ್ತು ಪರಿವರ್ತನೆ. ವಾಲ್ಮೀಕಿ ಋಷಿಯ ಜನ್ಮ ಮತ್ತು ಅವರ ಪ್ರಾರಂಭಿಕ ಜೀವನದ ಬಗ್ಗೆ ಹಲವು ಕಥೆಗಳು ಹಬ್ಬಿವೆ. ಜನಪ್ರಚಲಿತ ಪ್ರಕಾರ, ಅವರು ಮೊದಲಿಗೆ ರತ್ನಾಕರ ಎಂಬ ಕಳ್ಳನಾಗಿ ಬಾಳುತ್ತಿದ್ದರೆಂದು ಹೆಸರಾಗಿದ್ದಾರೆ. ತಮ್ಮ ಜೀವನವನ್ನು ಕಳ್ಳತನ, ದರೋಡೆ ಮತ್ತು ದುಷ್ಕೃತ್ಯಗಳಲ್ಲಿ ಕಳೆದಿದ್ದರು. ಆದರೆ, ಅವರಿಗೆ ನಿರಂತರವಾಗಿ ಹೆಣ್ಣುಮಕ್ಕಳು ಮತ್ತು ಹೆಂಡತಿ ಉಂಟಾಗಿದ್ದವು. ಇದರಿಂದಾಗಿ ತಮ್ಮ ಕುಟುಂಬವನ್ನು ಪಾಲನೆ ಮಾಡುವ ಉದ್ದೇಶದಿಂದ ಅವರು ಕಳ್ಳತನ ಮಾಡುತ್ತಿದ್ದರಂತೆ. ರತ್ನಾಕರನ ಬದುಕು ಪೂರ್ತಿಯಾಗಿ ಬದಲಾಗಿದ್ದು ನಾರದ ಋಷಿಯ ಸಂಪರ್ಕದಲ್ಲಿ ಬಂದಾಗ. ನಾರದನು ರತ್ನಾಕರನ ಮುಂದೆ ರಾಮ ನಾಮವನ್ನು ಜಪಿಸಲು ಸಲಹೆ ನೀಡುತ್ತಾನೆ. ಇದರಿಂದ ರತ್ನಾಕರನ ಜೀವನದಲ್ಲಿ ದೈವಿಯ ಬದಲಾವಣೆಯೂ ಆಗುತ್ತದೆ. ನಾರದನ ತತ್ವೋಪದೇಶದಿಂದ ಮತ್ತು ಧರ್ಮಮಾರ್ಗದ ಪಾಠಗಳಿಂದ ನಾದ ರತ್ನಾಕರ ತನ್ನ ಪಾಪಮಾರ್ಗವನ್ನು ಬಿಟ್ಟು ಸತತ ತಪಸ್ಸಿನಲ್ಲಿ ತೊಡಗಿಕೊಳ್ಳುತ್ತಾನೆ. ಈ ತಪಸ್ಸು ನಿರಂತರವಾಗಿ ನಡೆಯುತ್ತಿದ್ದಂತೆ ರತ್ನಾಕರನು ಕಾಲಾಂತರದಲ್ಲಿ ಹೂಳಿನಿಂದ ಕೂರುತ್ತಿರುತ್ತದೆ. ಈ ಹೂಳಿನ ಗುಡ್ಡವು ವಾಲ್ಮೀಕಿಯಾಗಿತ್ತು. ಅಂದರೆ ವಾಲ್ಮೀಕಿ ಎಂಬ ಹೆಸರು ಅವರು ಪಡೆದದ್ದು ಇಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಅವರಿಗೆ ಅಂಟಿದ ವಾಲ್ಮೀಕಿ ಎಂಬ ಹುಳದಗುಡ್ಡೆಯಿಂದ ಬಂದು ನಿಂತಿದೆ ಎಂದು ಹೇಳಲಾಗುತ್ತದೆ. ರಾಮಾಯಣದ ಸೃಷ್ಟಿ. ವಾಲ್ಮೀಕಿ ತಪಸ್ಸಿನಿಂದ ಮಹಾತ್ಮನಾಗಿ ಧರ್ಮ, ತತ್ವಶಾಸ್ತ್ರ ಮತ್ತು ಕಾವ್ಯದ ಜ್ಞಾನವನ್ನು ಗಳಿಸಿದ ಮೇಲೆ ಅವರು ರಾಮಾಯಣವನ್ನು ರಚಿಸಿದರು. ರಾಮಾಯಣವು ಒಂದು ಅದ್ಭುತ ಮತ್ತು ಪರಿಪೂರ್ಣ ಕಾವ್ಯವಾಗಿದ್ದು, ಇದರಲ್ಲಿ ಶ್ರೀರಾಮನ ಜೀವನದ ಸರ್ವಾಂಗೀಣ ಚಿತ್ರಣವಿದೆ. ರಾಮಾಯಣವು ಭಾರತೀಯ ಸಂಸ್ಕೃತಿ, ಧರ್ಮ ಮತ್ತು ತತ್ವಶಾಸ್ತ್ರದ ಒಂದು ಅಗಾಧ ಜ್ಞಾನನಿಧಿ. ರಾಮಾಯಣವು 24,000 ಶ್ಲೋಕಗಳನ್ನು ಹೊಂದಿದೆ ಮತ್ತು 7 ಅಧ್ಯಾಯಗಳಲ್ಲಿ ವಿಭಜಿಸಲಾಗಿದೆ. 1. ಬಾಲಕಾಂಡ, ಶ್ರೀರಾಮನ ಜನನ, ಬಾಲ್ಯ ಮತ್ತು ಸೀತೆ ಪರಿಣಯವನ್ನು ವಿವರಿಸುವ ಭಾಗ. 2. ಅಯೋಧ್ಯಾಕಾಂಡ, ಶ್ರೀರಾಮನ ಅಯೋಧ್ಯೆಯಲ್ಲಿ ನಡೆಯುವ ಘಟನೆಗಳು ಮತ್ತು ಅವರ ವನವಾಸದ ಆರಂಭವನ್ನು ವಿವರಿಸುವ ಅಧ್ಯಾಯ. 3. ಅರಣ್ಯಕಾಂಡ, ರಾಮನ, ಸೀತೆಯ ಮತ್ತು ಲಕ್ಷ್ಮಣನ ಅರಣ್ಯವಾಸವನ್ನು ವಿವರಿಸುವ ಕಾವ್ಯ ಭಾಗ. 4. ಕಿಷ್ಕಿಂಧಾಕಾಂಡ, ವಾನರ ರಾಜ ಸುಗ್ರೀವನೊಂದಿಗೆ ರಾಮನ ಮಿತ್ರತೆ ಮತ್ತು ವಾನರರ ಸಹಾಯದ ವಿವರ. 5. ಸುಂದರಕಾಂಡ, ಶ್ರೀಹನುಮಂತನ ಲಂಕೆಗೆ ನಡೆದ ದೌತ್ಯ ಮತ್ತು ಸೀತೆಯ ಪ್ರೀತಿಯ ದಿವ್ಯಕಥನ. 6. ಯುದ್ಧಕಾಂಡ, ರಾಮ ಮತ್ತು ರಾವಣನ ನಡುವಿನ ಮಹಾಯುದ್ಧ ಮತ್ತು ರಾಮನ ವಿಜಯವನ್ನು ವಿವರಿಸುವ ಭಾಗ. 7. ಉತ್ತರಕಾಂಡ, ರಾಮನ ಅಯೋಧ್ಯೆಗೆ ಮರಳಿ ಆಡಳಿತ ನಡೆಸುವುದರ ಕಥೆ ಮತ್ತು ಅವರ ಜೀವನದ ಅಂತಿಮ ಘಟನೆಯ ವಿವರ. ಧಾರ್ಮಿಕ ಮತ್ತು ತಾತ್ವಿಕ ಪಾಠಗಳು. ವಾಲ್ಮೀಕಿ ಬರೆಯುವ ಕಾವ್ಯವಲ್ಲದೆ, ಅವರು ವ್ಯಕ್ತವಾದ ತತ್ವಶಾಸ್ತ್ರಗಳು, ಧರ್ಮಪಾಠಗಳು ಮತ್ತು ಜೀವನದ ಆದರ್ಶಗಳನ್ನು ಸಾರುತ್ತಾರೆ. ರಾಮಾಯಣವು ಶ್ರೇಷ್ಠ ನೀತಿಶಾಸ್ತ್ರ, ಪ್ರೀತಿಯ, ತ್ಯಾಗದ ಮತ್ತು ಧರ್ಮದ ಮಹತ್ವವನ್ನು ಸಾರುತ್ತದೆ. ಶ್ರೀರಾಮನು ಮರ್ಯಾದಾ ಪುರುಷೋತ್ತಮ ನಾದರೆ, ಸೀತೆಯು ಶ್ರೇಷ್ಠ ಪತ್ನಿ, ಧರ್ಮನಿಷ್ಠೆ ಮತ್ತು ತ್ಯಾಗದ ಚಿಹ್ನೆಯಾಗಿ ಚಿತ್ರಿಸಲಾಗಿದ್ದು, ಈ ಇಬ್ಬರೂ ಆದರ್ಶ ವ್ಯಕ್ತಿಗಳು. ರಾಮನ ಜೀವನದ ಘಟನಾವಳಿಗಳು ನಾವು ಅನುಸರಿಸಬೇಕಾದ ನೈತಿಕ ಗುಣಗಳನ್ನು ಸಾರುತ್ತವೆ. ಅವನು ತನ್ನ ತಂದೆಯ ಮಾತು ಮನ್ನಿಸುವುದಕ್ಕಾಗಿ 14 ವರ್ಷಗಳ ವನವಾಸವನ್ನು ಸ್ವೀಕರಿಸಿದಾಗ ತತ್ವಶಾಸ್ತ್ರದ ದಾರ್ಶನಿಕ ಪಾಠವನ್ನೇ ನೀಡುತ್ತಾನೆ. ವಾಲ್ಮೀಕಿ ರಾಮಾಯಣವು ಇದನ್ನೂ ವಿವರಿಸುತ್ತದೆ, ಏಕೆಂದರೆ ಶ್ರೀರಾಮನಿಗೆ ಧರ್ಮ ಮತ್ತು ನೈತಿಕತೆಯು ಅತ್ಯಂತ ಶ್ರೇಷ್ಠವಾಗಿವೆ ಎಂದು ಪ್ರತಿಪಾದಿಸುತ್ತಾರೆ. ವಾಲ್ಮೀಕಿ ಮತ್ತು ಸೀತೆಯ ಶರಣಾಗತಿ. ರಾಮಾಯಣದ ನಂತರದ ಘಟನೆಯಲ್ಲಿ, ವಾಲ್ಮೀಕಿ ಋಷಿ ಸೀತೆಯ ಆಶ್ರಯಕರ್ತನಾಗಿ ಕಾಣಿಸಿಕೊಳ್ಳುತ್ತಾರೆ. ರಾಮನು ಸೀತೆಯನ್ನು ಅನುಮಾನದಿಂದ ಪ್ರಜಾ ಅನುಕೂಲಕ್ಕಾಗಿ ವನವಾಸಕ್ಕೆ ಕಳುಹಿಸಿದಾಗ, ಸೀತೆಯು ಗರ್ಭಿಣಿಯಾಗಿದ್ದಳು. ಆ ಸಂದರ್ಭದಲ್ಲಿ, ವಾಲ್ಮೀಕಿ ಅವರ ಆಶ್ರಮದಲ್ಲಿ ಸೀತೆಗೆ ಶರಣಾಗತಿ ನೀಡುತ್ತಾರೆ ಮತ್ತು ಅವಳನ್ನು ಪ್ರೀತಿಯಿಂದ ಪಾಲಿಸುತ್ತಾರೆ. ಈ ವೇಳೆ, ಸೀತೆಯು ರಾಮನ ಪುತ್ರರಾದ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಲವ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಮತ್ತು ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಕುಶ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ರನ್ನು ಜನ್ಮ ನೀಡುತ್ತಾಳೆ. ವಾಲ್ಮೀಕಿ ಅವರೇ ಈ ಇಬ್ಬರು ಮಕ್ಕಳನ್ನು ಶಿಕ್ಷಣ ನೀಡುತ್ತಾರೆ ಮತ್ತು ರಾಮನ ಕಥೆಯನ್ನು ಕಲಿಸುತ್ತಾರೆ. ಮಹಾಕಾವ್ಯಕರ ತತ್ವದ ಸೃಷ್ಟಿಕರ್ತ. ವಾಲ್ಮೀಕಿ ಕೇವಲ ರಾಮಾಯಣದ ಲೇಖಕರಲ್ಲ,
ಆದರೆ ಭಾರತೀಯ ಸಾಹಿತ್ಯದಲ್ಲಿ ಮಹಾತ್ಮನಾಗಿ ಪ್ರಶಂಸಿಸಲ್ಪಟ್ಟಿದ್ದಾರೆ. ಅವರಿಗೆ ಹಿಂದೂ ಧರ್ಮದಲ್ಲಿ ಅಪ್ರತಿಮ ಸ್ಥಾನವಿದೆ. ಕಾವ್ಯದ ಶ್ರೇಷ್ಠತೆಯ ಜೊತೆಗೆ ಅವರು ಋಷಿಯ ಧರ್ಮ ಮತ್ತು ದಾರ್ಶನಿಕತೆಯನ್ನು ಸಾರಿದ್ದಾರೆ. ಹಾಗಾಗಿ ವಾಲ್ಮೀಕಿಯು ಕೇವಲ ಕಾವ್ಯಕರ್ತನಾಗಿಯಷ್ಟೇ ಅಲ್ಲ, ಧಾರ್ಮಿಕ ಗುರುಗಾಗಿಯೂ ತಮ್ಮ ಶಿಷ್ಯರಿಗೆ ಕೇವಲ ಸಾಹಿತ್ಯವಲ್ಲ, ಆದರ್ಶ ಧರ್ಮದ ಪಾಠವನ್ನೂ ನೀಡಿದ ಶ್ರೇಷ್ಠ ಋಷಿಯಾಗಿ ಕಂಡುಬರುತ್ತಾರೆ. ಅಂತಿಮ ಪರಂಪರೆ ಮತ್ತು ಪಾಠ. ವಾಲ್ಮೀಕಿಯ ಕೊಡುಗೆ ಮಾತ್ರವಲ್ಲ, ಅವರ ವ್ಯಕ್ತಿತ್ವದ ಪರಿವರ್ತನೆಯೇ ತತ್ವಶಾಸ್ತ್ರದ ಪಾಠವಾಗಿದೆ. ಅವರು ಕಳ್ಳತನದಿಂದ ಋಷಿಯಾಗಲು ಪರಿವರ್ತನೆಗೊಳ್ಳುವುದರಿಂದ ಮಾನವನು ಹೇಗೆ ತನ್ನ ದುಃಖದ ಸ್ಥಿತಿಯಿಂದ ಧರ್ಮದ ಮಾರ್ಗವನ್ನು ಅನುಸರಿಸಿ ದೈವಿಕ ಶ್ರೇಷ್ಠತೆಯನ್ನು ಪಡೆದುಕೊಳ್ಳಬಹುದು ಎಂಬುದಕ್ಕೆ ಮಾದರಿಯಾಗಿದ್ದಾರೆ. ರಾಮಾಯಣವು ಪಾಶ್ಚಾತ್ಯ ಲೋಕಕ್ಕೂ ಪರಿಚಿತವಾಗಿದೆ ಮತ್ತು ಇದನ್ನು ಹಲವಾರು ಭಾಷೆಗಳಲ್ಲಿ ಅನುವಾದಿಸಲಾಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಇದಕ್ಕಿರುವ ಅತಿದೊಡ್ಡ ಸ್ಥಾನವು ಕೇವಲ ಕಥೆಯ ಕಾರಣಕ್ಕಲ್ಲ, ಇದರ ತತ್ವಶಾಸ್ತ್ರದ ದಾರ್ಶನಿಕ ಪಾಠಗಳು, ಜ್ಞಾನದ ಗಾಥೆಗಳು ಮತ್ತು ಮಾನವೀಯ ಮೌಲ್ಯಗಳ ಸಾರವು ಇಂದಿಗೂ ಅತಿ ಪ್ರಾಸಂಗಿಕವಾಗಿದೆ. ಸಾರಾಂಶ. ವಾಲ್ಮೀಕಿ ಋಷಿಯು ಒಂದು ಶ್ರೇಷ್ಠ ಆದರ್ಶ ವ್ಯಕ್ತಿ ಮತ್ತು ಕವಿ, ತಪಸ್ವಿ, ಧಾರ್ಮಿಕ ನಾಯಕ. ಅವರ ರಾಮಾಯಣವು ಕೇವಲ ಪುರಾಣ ಕಥೆಯಲ್ಲ, ಇದು ಧರ್ಮ, ತತ್ವ ಮತ್ತು ಮಾನವೀಯ ಮೌಲ್ಯಗಳ ಸಂಕೇತವಾಗಿದೆ. ಸ್ನೇಹಿತರೆ, ವಿಡಿಯೋ ಇಷ್ಟವಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ. ಎಲ್ಲರಿಗೂ ವಾಲ್ಮೀಕಿ ಜಯಂತಿ ಶುಭಾಶಯ.